ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗದಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ತೊಳ್ಕೊಳಕ್ಕೆ ನೀರು ಹಾಕತ್ತೀನಿ. ಇದ್ರಾಗ ಮುಗಿಸಿ ಸೊಪ್ಪು ತೊಳೆದು ನೋಡ್ರಿ, ಹಾಲು ತಂದಿದ್ದೆ, ಕಾಯಕ್ಕಿಟ್ಟಿದ್ನಿ. ಹಾಲು ಕಾದು ರೀ. ಇದು ಗ್ಯಾಸ್ ಬಂದ್ ಮಾಡಕ್ಕೆ ಬಂದೀನಿ. ಮತ್ತು ಹಂಗೆ ಕುಡಿಯೋಕ್ಕೂ ನೀರು ಕಾಸ್ಕೊಂಡೀನಿ ನೋಡ್ರಿ. ಇವು ನೀರು ಆರಿಸಿ ಕುಡ್ದಾಗನ ಫ್ರೆಶ್ ಅನ್ನಿಸ್ತಾವ್ರಿ. ಮತ್ತು ಹಂಗೆ ಇಲ್ಲಿ ನೋಡ್ರಿ, ಇಲ್ಲಿ ಮೆಂತ್ಯ ಸೊಪ್ಪೆಲ್ಲ ತೊಳೆದು ಹಿಂಡಿ ತೊಗೊಂಡೆ ಸಾಣಿಗೆಗೆಲ್ಲ ಬಸದಿಟ್ಟೀನಿ. ಈಗ ಕುಕ್ಕರ್ನಾಗ ಸ್ವಲ್ಪ ಬ್ಯಾಳೆ ಕುದಾಕಿಡ್ತೀನಿ ರೀ. ನೋಡ್ರಿ, ಬ್ಯಾಳೆ ತೊಗೊಂಡೇನಿ. ಇಷ್ಟು ಒಂದು 2-3 ಮುಟ್ಟಿಗೆ ಹಾಕೋತೀನಿ ರೀ. ಮೆಂತ್ಯ ಪಲ್ಯಕ್ಕೆ ಹಾಕಕ್ಕೆ ಬೇಕಲ್ರಿ, ಸ್ವಲ್ಪ ಕುದಿಲ್ಲ ಅಂಥೇಳಿ. ಸಾಕ್ರಿ ಇಷ್ಟ. ಸ್ವಲ್ಪ ತೊಳ್ಕೊತೀನಿ ರೀ ಬ್ಯಾಳೆ. ಬ್ಯಾಳೆ ಕುದಿಯೋಷ್ಟು ಸ್ವಲ್ಪ ನೀರು ಹಾಕೋತೀನಿ. ಆಮೇಲೆ ಇದು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನಿ ರೀ, ಇದ್ರೊಳಗೆ ಹಾಕ್ತೀನಿ ರೀ. ತೊಳ್ದೇನಿ ಅದನ್ನು. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೋಡ್ರಿ, ಇದು ಬ್ಯಾಳಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಕುದಿಲಿಕ್ಕಂತ. ಹಂಗೆ ಮತ್ತು ಇದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹಾಕ್ತೀನಿ ರೀ. ಇದನ್ನು ಮುಚ್ಚಿ ಇನ್ನು 3 ಸೀಟಿ ಕೂಗಿಸ್ತೀನಿ. ಕುಕ್ಕರ್ ಇಟ್ಟೇನಿ ರೀ. ಇದು ಕುಕ್ಕರ್ 3 ಸೀಟಿ ಆಗ್ಬೇಕ್ರಿ. ಆಮೇಲೆ ಬ್ಯಾಳೆ ತೆಗಿತೀನಿ ರೀ. ಮೆಂತ್ಯ ಸೊಪ್ಪು ಹೆಂಗೆ ಒಗ್ಗರಣೆ ಹಾಕ್ತೀನಿ ಅಂತ ಹೇಳ್ತೀನಿ. ಬೆಳ್ಳುಳ್ಳಿ ಸುಲಿದಿದ್ದು ರೀ, ಇದು ಹಾಕಿ ಇಟ್ಕೊಂಡೇನಿ. ಸ್ವಲ್ಪ ಎಲ್ಲ ಜರ್ಸ್ತೀನಿ ರೀ. ಅಬ್ಬರು ಚುಬ್ಬರು ಚಚ್ಕೋಬೇಕ್ರಿ. ಮತ್ತು ಇಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೇನ್ರಿ ಈ ಥರ. ಈಗ ಬ್ಯಾಳೆ ಕುದಿಯೋದಷ್ಟು ಕಾಯ್ತೀನಿ. ಬ್ಯಾಳೆ ಕುದಿತಂದ್ರೆ ಮೆಂತ್ಯ ಸೊಪ್ಪು ಒಗ್ಗರಣೆ ಹಾಕ್ತೀನಿ. ಇದು ನೋಡ್ರಿ, ಮನೆ ತಂದು ಖಾರ ಪುಡಿ ಡಬ್ಬಿ ತಗೊಂಡಿರಿ. ಇದು 1 ಕಿಲೋ ಐತ್ರಿ. ಇದನ್ನ ಹಾಕಿ ಸಾರು ಮಾಡ್ತೀನಿ ರೀ. ಚಲೋ ಆಗ್ತದೆ ಸಾರು. ಹಿಂಗೆ ಇದೆ ನೋಡ್ರಿ, ಫ್ರೆಶ್ ಆಗಿ ಕೆಂಪಗೆ. ಕುಕ್ಕರ್ ತಣ್ಣಗಾಗೈತ್ರಿ. ನೋಡೋಣ ನಮ್ಮ ಬ್ಯಾಳೆ ಹೆಂಗೆ ಕುದ್ದಾವ ಅಂಥೇಳಿ. ನೋಡ್ರಿ, ಬ್ಯಾಳೆ ಹಿಂಗೆ ಕುದ್ದಾವ್ರಿ. ಟೊಮೆಟೊ ಹಣ್ಣು ಕುದ್ದೈತೆ ಅದ್ರೊಳಗೆ. ಈಗ ಎಲ್ಲ ಒಗ್ಗರಣೆ ಹಾಕ್ತೀನಿ. ಈಗ ಇದು ಸ್ವಲ್ಪ ನೀರು ಭಾಳ ಅನ್ಸೈತಂದ್ರೆ ಒಂದು ಸ್ವಲ್ಪ ಇದ್ರಾಗ ಬಸತ್ ತೊಗೋತೀನಿ ರೀ. ಆಮೇಲೆ ಅದಕ್ಕೆ ಬೇಕಂದ್ರೆ ಹಾಕ್ಬೋದು ರೀ. ನೋಡಿರಿ, ಸ್ವಲ್ಪ ತಗೋತೀನಿ. ಇವು ಬ್ಯಾಳೆ ಕುದ್ದಾವ್ರಿ. ಇದು ಅವಶ್ಯಕ ಬಿದ್ದರೆ ಅಷ್ಟೇ ಹಾಕ್ತೀನಿ ರೀ ನೀರು. ಈಗ ಇದ್ರ ಮೇಲೆ ಒಂದು ಪಾತ್ರೆ ಇಡ್ತೀನಿ. ಗ್ಯಾಸ್ ಹಸಿದೆ. ಆಮೇಲೆ
ಎಣ್ಣೆ ಹಾಕ್ತೀನಿ ನೋಡ್ರಿ. ಎಣ್ಣೆ ಸಾಕ್ರಿ ಇಷ್ಟ. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀನಿ. ಸಾಸಿವೆ ಏನು ಹಾಕೋದಿಲ್ರಿ, ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕ್ತೀನಿ. ಎಣ್ಣೆ ಕಾದೈತ್ರಿ ನೋಡ್ರಿ, ಜೀರಿಗೆ ಚಟ್ಪಟ್ ಅನ್ಲಿಕ್ಕತ್ತಾವು. ಈಗ ಇದ್ರೊಳಗೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಇದ್ರೊಳಗೆ ಹಾಕಿದ್ರೆ ಚಲೋ ಇದು ಆಗ್ತದೆ. ಆಮೇಲೆ ಈಗ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇನಲ್ರಿ, ಬೆಳ್ಳುಳ್ಳಿನ ಇದ್ರಾಗ ಹಾಕ್ತೀನಿ. ಬೆಳ್ಳುಳ್ಳಿನೂ ಮಸ್ತ್ ಸ್ಮೆಲ್ ಬರಾಕ್ತೈತ್ರಿ. ಈಗ ಇದ್ರೊಳಗೆ ನಾ ಮೆಂತ್ಯ ಸೊಪ್ಪು ಹಾಕ್ತೀನಿ ನೋಡ್ರಿ. ಇದ್ರೊಳಗನ ಇದು ಟೊಮೆಟೊ ಕುದ್ದೈತಲ್ರಿ, ಇದ್ರೊಳಗನ ಹಾಕ್ತೀನಿ ನೋಡ್ರಿ. ಇದ್ರೊಳಗನ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ ರೀ. ಇದ್ರೊಳಗನ ಅದು ಎಣ್ಣೆ ಒಳಗೆ ಸ್ಮ್ಯಾಶ್ ಆಗ್ತೈತ್ರಿ. ಕುದ್ದೈತ್ರಿ ಬ್ಯಾಳಿ ಒಳಗೆ ಹಾಕಿದ್ದಲ್ಲ. ಇದ್ರೊಳಗೆ ಸ್ಮ್ಯಾಶ್ ಮಾಡ್ತೀನಿ ರೀ. ಆಮೇಲೆ ಖಾರ ಒಂದು ಸ್ವಲ್ಪ ನೋಡಿ ಹಾಕ್ತೀನಿ ರೀ, ಎಷ್ಟು ಬೇಕಂತ ಹೇಳಿ. ಇದು ನೋಡಿರಿ, ಖಾರ ಭಾಳ ಖಡಕ್ ಇರ್ಬೇಕ್ರಿ ಇದು. ಅದಕ್ಕೆ ನೋಡಿ ಹಾಕ್ತೀನಿ. 1 ಸ್ಪೂನ್ ಹಾಕೀನಿ, ಸ್ವಲ್ಪ ಹಾಕೀನಿ ರೀ. ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿನಲ್ರಿ, ಇದು ಸ್ವಲ್ಪ ಖಾರ ಇರಲಿ ಅಂತ ಹಾಕೀನಿ. ಸ್ವಲ್ಪ ಹಾಕೀನಿ, ನೀವು ನೋಡಿ ಹಾಕೋಬೋದ್ರಿ. ಅದು ಖಾರ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡೇನಿ ನೋಡಿರಿ. ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕೈತಿ, ಮತ್ತು ಭಾಳ ಖಾರ ಆಕೈತೆ ರೀ. ನೋಡಿ ನೀವು ಬೇಕಾದ್ರೆ ಹಾಕೋದ್ರಿ. ಇಲ್ಲ ಇದು ಆ್ಯಕ್ಚುಲಿ ಹಸಿಮೆಣಸಿನ್ಕಾಯಿ ಅಷ್ಟೇ ಮಾಡ್ಬೇಕ್ರಿ. ನಾನು ಅದಕ್ಕೆ ಸ್ವಲ್ಪ ಖಾರ ಕಡಕೈತಲ್ಲ, ಅದ್ರ ಸಲ ಸ್ವಲ್ಪ ಹಾಕ್ಕೊಂಡೆ. ಮೇಲೆ ಸ್ವಲ್ಪ ಹಾಕ್ಕೊಂಡೇನ್ರಿ, ಒಂದು ಸಣ್ಣ ಸ್ಪೂನ್ ಇಲ್ಲ ಒಂದು ಅರ್ಧ ಸ್ಪೂನ್, ಭಾಳ ಇಲ್ಲ. ಆ್ಯಕ್ಚುಲಿ ಹಾಕ್ಕೊಳ್ಳೇಬಾರ್ದು, ಹಸಿಮೆಣಸಿನ್ಕಾಯಿ ಒಳಗೆ ಮಾಡಾಕತ್ತೀನಿಲ್ಲ. ನೋಡೋಣ ಟೇಸ್ಟ್ ಅನ್ನೋಸರ ಸ್ವಲ್ಪ ಹಾಕೀನಿ ರೀ. ನೀವು ನೋಡಿ ಹಾಕಿ, ನಿಮ್ಗೆ ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ನೀವು ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕಿ ಮಾಡ್ಬೋದು ರೀ. ನೋಡಿರಿ, ಮೆಂತ್ಯ ಸೊಪ್ಪೆಲ್ಲ ಹಾಕಿದೆ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಚಲೋ ಟೈಮ್ ಮಿಕ್ಸ್ ಮಾಡ್ಕೊಂಡೇನ್ರಿ. ಇದೀಗ ಬೇಯಬೇಕ್ರಿ, ಸ್ವಲ್ಪ ಮೆತ್ತಗೆ ಆಗ್ಬೇಕು ಮೆಂತ್ಯ ಸೊಪ್ಪು. ಫುಲ್ಲು ಸ್ವಲ್ಪ ಮೆತ್ತಗೆ ಆದ್ಮೇಲೆ ಆಮೇಲೆ ಬ್ಯಾಳೆ ಮಿಕ್ಸ್ ಮಾಡ್ಕೊತೀನಿ ರೀ ಇದ್ರೊಳಗೆ. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಕ್ಕೆ ಇಡ್ತೀನಿ ರೀ. ನೋಡಿರಿ, ಇದು ಮೆಂತ್ಯ ಸೊಪ್ಪು ಹಿಂಗೆ ಕುದ್ದಿದೆ ನೋಡಿರಿ, ಮೆತ್ತಗಾಗಿದೆ. ಇದ್ರೊಳಗೆ ಬ್ಯಾಳೆ ಕೂಡಿಸ್ಕೊತೀನಿ. ಬ್ಯಾಳೆ ಕುಡಿಸ್ಕೊಂಡು ಇದೇನು ಎರಡೂ ಸೇರಿ ಕುದಿಸ್ಕೊಳ್ಳೋದ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ, ರುಚಿಗೆ ಎಷ್ಟು ಬೇಕು ನೋಡಿ. ನೋಡ್ರಿ, ಇದಕ್ಕೆ ಇಷ್ಟು ಹಾಕ್ತೀನಿ ರೀ, ಉಪ್ಪು ಕರೆಕ್ಟ್ ಆಗ್ತದೆ ರೀ. ಇದು ಸ್ವಲ್ಪ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿಯಾಕೆ ಇಡ್ತೀನಿ ರೀ.
ಇದು ಸ್ವಲ್ಪ ಆಗಿಲ್ ಕಟ್ಟ ತೆಗೆದು ಇಟ್ಕೊಂಡಿದ್ನಲ್ರಿ ಬೇಳೆ ಕಟ್ಟ ಅದನ್ನ ಸ್ವಲ್ಪ ಮಿಕ್ಸ್ ಮಾಡತ್ತೀನಿ ರೀ. ಯಾಕಂದ್ರೆ ಅದು ಸ್ವಲ್ಪ ಕುದಿಲಿ ಎಲ್ಲ ಸೇರಿ ಎಲ್ಲ ಎರಡೂ ಮಿಕ್ಸ್ ಆಗೋಂಗೆ ಕುದಿಲಿ ಅಂತ ಹೇಳ್ರಿ. ಇದೆಲ್ಲ ಕುದ್ಮೇಲೆ ರೆಡಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಹೆಂಗಾಗಿದೆ ಅಂತೇಳಿ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ರೀ, ಭಾಳ ಇಲ್ಲ, ಒಂದು ಚೂರು ಇಷ್ಟು ಹಾಕ್ತೀನಿ ನೋಡಿರಿ. ಇಷ್ಟು ಒಂದು ಸ್ವಲ್ಪ ಇದೊಂದು ಕಣ್ಣಿ ಬೆಲ್ಲ ಹಾಕ್ತೀನಿ ರೀ, ಚಲೋ ಆಗ್ತೈತೆ ಅಂಥೇಳಿ. ಸ್ವಲ್ಪ ಕುದಿಯಾಕೆ ಬಿಡ್ತೇನೆ ರೀ. ನೋಡಿರಿ ನಮ್ಮ ಮೆಂತ್ಯ ಸೊಪ್ಪಿನ ಪಲ್ಯ ತಯಾರಾಗದ್ರಿ. ಇದ್ರ ಜೋಡಿ ಬಿಸಿ ಬಿಸಿ ರೊಟ್ಟಿ, ಜೋಳದ ರೊಟ್ಟಿ ರೆಡಿ ಮಾಡ್ಕೊತೀನಿ. ಎಲ್ಲ ಆದಮೇಲೆ ತೋರಿಸ್ತೀನಿ ರೀ ನಿಮ್ಗೆ. ಇಲ್ಲಿ ರೊಟ್ಟಿ ಮಾಡೋಣ ಅಂತೇಳಿ ಹಿಟ್ಟು ಸಾನ್ಸ್ಕೊಳಕ್ಕೆ ಹಿಟ್ಟು ತೊಗೊಳಾಕ್ತೀನಿ ನೋಡಿರಿ. ಅಲ್ಲೇ ಪಲ್ಯ ರೆಡಿ ಆಗಿತ್ತು ರೀ. ಇಲ್ಲಿ ಬರಾಬರ ಒಂದು 4 ಬಿಸಿ ರೊಟ್ಟಿ ಮಾಡ್ಕೊಳ್ಳೋಣ, ಊಟದ ಟೈಮ್ ಆಗಾಕತ್ತಿತ್ತು ರೀ. ಬರಾಬರ ಹಿಟ್ಟು ಸಾನಿಸ್ಕೊಂಡು ರೊಟ್ಟಿ ಬಿಡಕ್ಕೆ ರೆಡಿ ಆಗತ್ತೀನಿ ರೀ. ಇವತ್ತಿನ ದಿನ ಅದಕ್ಕೆ ಮೆಂತ್ಯ ಸೊಪ್ಪಿಂದ ಪಲ್ಯ ಭಾಜಿ ನಾವು ಯಾವ ಥರ ಮಾಡ್ತೀವಿ ಅಂಥೇಳಿ ಇದು ಬ್ಯಾಳೆ ಒಳಗೆ ಹಾಕಿ ಮೆಂತ್ಯ ಸೊಪ್ಪು ಪಲ್ಯ ಮಾಡೋದೊಂದು ತೋರಿಸ್ತೀನಿ ರೀ. ಆಮೇಲೆ ಇನ್ನೊಂದು ಆಮೇಲೆ ತೋರಿಸ್ತೀನಿ ರೀ. ಸಾದಾ ಮೆಂತ್ಯ ಸೊಪ್ಪು ಅಷ್ಟೇ ಹಾಕಿ ತಾಳ್ಸೋದ್ರಿ ಪಲ್ಯ. ಅದನ್ನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ. ಈಗ ಸ್ವಲ್ಪ ರೊಟ್ಟಿಗೆ ಅಷ್ಟು ಇದನ್ನು ರೆಡಿ ಮಾಡ್ಕೊಳತ್ತೀನಿ ರೀ. ಇದು ನೋಡ್ರಿ ಮೊಸರಿದೆ, ಊಟಕ್ಕೆ ಅಂತ ತೊಗೊಂಡು ಬಂದಿದ್ನಿ ರೀ. ಆಮೇಲೆ ಇಲ್ಲಿ ರೊಟ್ಟಿನೂ ತಯಾರಾಗ್ಯಾವ್ರಿ, ರೊಟ್ಟಿ ಮಾಡೋದು ಮುಗೀತು ನಂದು. ಆಮೇಲೆ ಇದು ಪಲ್ಯನೂ ರೆಡಿ ಆಗಿದ್ರಿ. ಇದು
ಈಗ ಊಟದ ಟೈಮೇನೂ ಆಗೈತೈತ್ರಿ. ಇದು ಮೆಂತ್ಯ ಸೊಪ್ಪು ಅಷ್ಟೇ ತಾಳಿಸ್ಬೇಕು ಅಂತ ಅದೊಂದು ಸ್ವಲ್ಪ ಎಲ್ಲ ಸೋಸಿ ಇಟ್ಕೊಂಡೀನಿ ರೀ. 2 ಚೂರು ತಂದಿದ್ದೆ ಮೆಂತ್ಯ, ಒಂದು ಬೇಳೆ ಒಳಗೆ ಹಾಕಿ ಮಾಡೀನಿ ರೀ, ಒಂದು ಇದು ಹಾಗೆ ತಾಳಿಸ್ಕೊಳ್ಳೋಣಂತ ಮಾಡೀನಿ ರೀ. ಇದು ಬೆಳ್ಳುಳ್ಳಿ ನೋಡಿರಿ, ಇದನ್ನು ಸ್ವಲ್ಪ ಸುಲಿದು ಇಟ್ಕೊಂಡೀನಿ. ಆಮೇಲೆ ಇದು ಮೆಂತ್ಯ ಸೊಪ್ಪು ಪಾತ್ರೆಗೆ ಹಾಕ್ಕೊಂಡೇನಿ ತೊಳೆದು ತೊಗೋಬೇಕಂತೇಳಿ. ಆಮೇಲೆ ಇದು ಬೆಳ್ಳುಳ್ಳಿ ಈ ಸೊಪ್ಪಿನ ಪಲ್ಯಗೆ ಅಷ್ಟೇ ಜಜ್ಕೊಳಕತ್ತೇನೆ ನೋಡಿರಿ. ಇದಕ್ಕೂ ಬರೀ ಬೆಳ್ಳುಳ್ಳಿ ಅಷ್ಟೇ ಬೇಕು ರೀ, ಮೆಣಸಿನ್ಕಾಯಿ ಅಷ್ಟೇ ಬೇಕು, ಇದಕ್ಕೇನು ಬ್ಯಾಳೆ ಹಾಕಂಗಿಲ್ಲ ರೀ. ಇದೆಲ್ಲ ನೋಡಿರಿ ತೊಳ್ಕೊಬೇಕ್ರಿ. ಇದು ಸ್ವಲ್ಪ ನೀರು ಹಾಕಿ ತೊಳ್ಕೊತಾ ಇದ್ದೀನಿ. ಆಮೇಲೆಲ್ಲ ತೊಳ್ಕೊಂಡು ಎಲ್ಲ ಹಿಂಡಿ ತಗೊಂಡೆ ಸಾನ್ಗಿ ಒಳಗೆ ಹಾಕಿಟ್ಟಿದ್ದೀನಿ ರೀ. ಈಗ ಗ್ಯಾಸ್ ಹತ್ತಿಸ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಕೊಳ್ತೀನಿ ರೀ. ಇಟ್ಕೊಂಡು ಎಷ್ಟು ಬೇಕೋ ಅಷ್ಟೇ ನೋಡಿ ಅಳತೆಗೆ ತಕ್ಕ ಎಣ್ಣೆ ಹಾಕ್ಕೊಳ್ತೀನಿ ರೀ. ಅದಕ್ಕೆ ಅಡುಗೆ ಮಾಡೋನಿ ಯಾವಾಗಲೂ ಸನ್ಫ್ಲವರ್ ತೊಗೊಂಡು ಬರ್ತೀನಿ ರೀ ನಾನು. ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೇನು ಸಾಸಿವೆ ಜೀರಿಗೆ ಏನು ಹಾಕಂಗಿಲ್ಲ ರೀ. ಡೈರೆಕ್ಟ್ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ, ಬೆಳ್ಳುಳ್ಳಿ ಎಲ್ಲ ಸುಲಿದು ಕುಟ್ಟಿ ಇಟ್ಕೊಂಡೇನಿ ರೀ. ಅದನ್ನೇ ಹಾಕ್ತೀನಿ ರೀ. ಇದು ಎಣ್ಣೆ ಕಾದ್ಮೇಲೆ ನೋಡಿರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ. ಇವು ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಬೇಯಬೇಕು ರೀ, ಅಂದರೆ ಸ್ವಲ್ಪ ಖಾರ ಖಾರ ಚಲೋ ಅನ್ನಿಸ್ತದೆ ರೀ. ಆಮೇಲೆ ಇದು ಕುಟ್ಟಿ ಇಟ್ಕೊಂಡಿದ್ನಲ್ಲ ರೀ ಬೆಳ್ಳುಳ್ಳಿ, ಅದು ಹಾಕಿದೆ. ಅದು ಬೆಳ್ಳುಳ್ಳಿನೂ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ರೀ. ಅದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡು ಫ್ರೈ ಆಗ್ಬೇಕು ರೀ. ಎಣ್ಣೆ ಒಳಗೆ ಚಲೋ ತಂಗ ಎಲ್ಲ ಬಾಡಿಸ್ಕೋಬೇಕು ರೀ. ಅವನ್ನ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ನಾನು. ಅದು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು ರೀ, ಅಂದರೆ ಸ್ವಲ್ಪ ಚಲೋ ಆಗ್ತೈತಿ ಟೇಸ್ಟ್. ಈಗ ನೋಡಿ ಎಲ್ಲ ತೊಳೆದು ಇಟ್ಕೊಂಡಂಥ ಮೆಂತ್ಯ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ ಇದ್ರೊಳಗೆ. ಅವು ತೊಳೆದ್ಮೇಲೆ ಒಂಚೂರು ನೀರು ಇರಬಾರ್ದು, ಹಿಂಡಿ ತಕ್ಕೋಬೇಕು ರೀ. ನೀರಿನ ಹಾಕಿದ್ರೆ ಭಾಳ ನೀರು ಬಿಡ್ತದೆ. ಮತ್ತು ಪೂರ ಹಿಂಡಿ ತಕ್ಕೊಂಡು ಆ ಸೊಪ್ಪೆಲ್ಲ ಇದ್ರೊಳಗೆ ಹಾಕ್ತೀನಿ ಒಗ್ಗರಣೆ ಒಳಗೆ ರೀ. ಹಾಕಿ ಇದಕ್ಕೇನು ಬ್ಯಾಳೆ ಹಾಕಲ್ರಿ, ಬರೀ ಸೊಪ್ಪಿನ ಪಲ್ಯ ಅಂತ ಸಾದಾ ಸೊಪ್ಪಿನ ಪಲ್ಯ ಅಷ್ಟೇ ಮಾಡಾಕತ್ತೀನಿ ರೀ. ಇದನ್ನೆಲ್ಲ ಚಲೋ ಹೊತ್ತಂಗೆ ಬಾಡಿಸ್ಕೋಬೇಕು ರೀ ಎಣ್ಣೆ ಒಳಗಿದ್ನು ಮೆಂತ್ಯ ಸೊಪ್ಪು. ಆಮೇಲೆ ಸ್ವಲ್ಪ ಹೊತ್ತು 1-2 ನಿಮಿಷ ರೀ ಪ್ಲೇಟ್ ಮುಚ್ಚಿ ಇಡ್ಬೇಕು ರೀ. ಅಷ್ಟರೊಳಗೆ ಅದೆಲ್ಲ ಬೇಯ್ತೈತೆ ನೋಡಿರಿ ಮೆಂತ್ಯ ಸೊಪ್ಪೆಲ್ಲ. ಅದು ಉಪ್ಪಂತಿ ಮೊದಲು ಹಾಕ್ಬಾರ್ದು ರೀ. ಇದೆಲ್ಲ ನೋಡಿ ಈ ಥರ ಮೆಂತ್ಯ ಸೊಪ್ಪು ಕರಿಗೆ ಇಷ್ಟ ಸ್ವಲ್ಪ ಆಗ್ತೈತೆ ರೀ ಅದು ಎಣ್ಣೆ ಒಳಗೆ. ಇದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಹಾಕ್ಕೋಬೇಕು ರೀ. ಇದಕ್ಕೆ ನೋಡಿ ಸ್ವಲ್ಪ ಹಾಕ್ಕೊಂಡೆ ನಾನು ಉಪ್ಪು. ಇದು ಈಗ ಕರ್ಗಿದ ಮೇಲೆ ಈ ಸೊಪ್ಪಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಮತ್ತು ಇನ್ನೊಂದು ಸ್ವಲ್ಪ ಎಲ್ಲ ಬಾಡಿಸ್ಕೋಬೇಕು ರೀ. ಇದು ಬಾಡಿಸ್ಕೊಂಡು ಮತ್ತು 2 ನಿಮಿಷ ಬೇಯಿಸೋದು, ಮತ್ತು ಹಂಗೆ ಸ್ವಲ್ಪ ಬಾಡಿಸ್ತಾ ಇರ್ಬೇಕು ರೀ ಕೈಯಿಂದ, ಮತ್ತು ಹೊತ್ತಿ ಬಿಡ್ತೈತೆ ಅದು ಭಾಳ. ಒಂದು 2 ನಿಮಿಷ ಬಿಟ್ಬಿಟ್ಟು ಇದು ನೋಡಿರಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ. ಯಾಕಂದ್ರೆ ಭಾಳ ಒಗರು ಆಗಬಾರ್ದು. ಒಂದು ಸ್ವಲ್ಪ ಕೈ ಹಾಕ್ತಿತ್ತಲ್ರಿ, ಕೈ ನೀರಲ್ಲ ಸ್ವಲ್ಪ ಅನಿಸ್ಬಾರ್ದು ಅಂತ ಒಂಚೂರು ಸಕ್ಕರೆ ಹಾಕ್ಕೊಂಡು ಮತ್ತೆಲ್ಲ ಚಲೋ ತಂಗೆ ಬಾಡಿಸ್ಕೊತೀನಿ ರೀ. ಅಂದ್ರೆ ಚಲೋ ಟೇಸ್ಟ್ ಬರ್ತೈತೆ ರೀ. ನೋಡಿರಿ ನಂದು ಊಟದ ತಟ್ಟೆ ರೆಡಿ ಆಗಿದೆ ರೀ. ಇದು ಸ್ವಲ್ಪ ಮೊಸರು, ಸ್ವಲ್ಪ ಮಸಾಲೆ ಖಾರ ಪುಡಿ ಹಾಕ್ಕೊಂಡೇನಿ ರೀ ಟೇಸ್ಟಿಗೆ. ಇದು ನಮ್ದು ಮೆಂತ್ಯ ಸೊಪ್ಪಿನ ಪಲ್ಯ ರೀ. ಇದು ಸ್ವಲ್ಪ ಅನ್ನ ರಾತ್ರಿಗೆ ಅಷ್ಟೇ. ಆಮೇಲೆ ಇದು ರೊಟ್ಟಿ, ಇದು ಸೌತೆಕಾಯಿ. ಇದು ನೋಡಿರಿ ಇದು ನಂದು ರಾತ್ರಿ ಊಟದ ತಯಾರಾಗಿದ್ರಿ. ಮೆಂತ್ಯ ಸೊಪ್ಪಿನ ಪಲ್ಯ ಬಾಡಿಸ್ಕೊಂಡಿದ್ದು ಹಾಕೋದು ಮರೆತು ಬಿಟ್ನಿ ರೀ. ಅದು ಇರಲಿ ಅಲ್ಲಿ ಪಲ್ಯ ತೋರಿಸಿದ್ದೀನಿ. ನೋಡಿರಿ ನನ್ನ ಟೈಮ್ ಆಗಿದೆ ಊಟದ. ಈಗ ಊಟ ಮಾಡ್ಬೇಕು ರೀ. ಇಲ್ಲಿ ನನ್ನ ವ್ಲಾಗ್ ನಾನೇ ನೋಡ್ತಾ ಇದ್ದೀನಿ ರೀ ಹಾಕ್ಕೊಂಡು. ಯಾವಾಗಲೂ ಒಮ್ಮೊಮ್ಮೆ ನೋಡ್ತಾ ಇರ್ತೀನಿ, ಯಾಕಂದ್ರೆ ಏನೇನು ಮಿಸ್ಟೇಕ್ ಆಗಿದೆ ಏನೇನಿಲ್ಲ ಇನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಸಲುವಾಗಿ ನಾನು ಯಾವಾಗಲೂ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಇವತ್ತು ಇದನ್ನು ಹಾಕ್ಕೊಂಡು ನೋಡ್ತಾ ಇದ್ದೀನಿ ನೋಡಿರಿ. ಮೀನಾಕ್ಷಿ ಅಂತಿದ್ಲ ರೀ, ಹೈಸ್ಕೂಲ್ ಫ್ರೆಂಡ್ ರೀ. ಅಕ್ಕಿನ ಭೇಟಿ ಯಾಕೆ ಬಂದಿಲ್ಲ ನೋಡ್ರಿ. ನಮ್ಮ ಫ್ರೆಂಡ್ ಭೇಟಿ ಆದ್ರು ನಿನ್ನ ಮೊಬೈಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಬರ್ತಾನ ನ್ಯೂಸ್ ಎಲ್ಲ.
ನಮ್ಮ ಬೆಸ್ಟ್ ಫ್ರೆಂಡು. ಹೈಸ್ಕೂಲಿಂದ ಹಿಡಿದು ಕಾಲೇಜ್ ಮಟ್ಟ ಎಲ್ಲ ಇವಾಗ ಬೇಕಾಗಿದ್ದೀವಿ. ಸಪೋರ್ಟ್ ಮಾಡ್ರಿ ನಮಗೂ ಒಂದು ಸ್ವಲ್ಪ. ಈಗ ಅವ್ರ ಮನೆಯಿಂದೆಲ್ಲ ನೀನಿಂದ ಮಾಡ್ಕೊಂಬಂದು ನೀನು ಸ್ವಲ್ಪ ಮಾಡೋದು. ಎಲ್ಲ ಆಗಿತ್ತು. ಇದು ತಿಂಡಿ ಕಂಡು ಸ್ವಲ್ಪ ಚೂಡ ಹಾಕೊಟ್ಟಿದ್ರಿ. ಬಟ್ ಟೈಮ್ ಇರಲಿಲ್ಲ ರೀ, 10 ನಿಮಿಷಕ್ಕೆ ಭೇಟಿ ಆಗಿದ್ರಿ. ಬಸ್ ಬಂತ್ರಿ, ಮೊಮ್ಮಗಳು ಫೋನ್ ಮಾಡ್ಲಿಕ್ಕತ್ತಿದ್ರಿ. ಮತ್ತು ನಾ ಹಾಗೆ ಬಂದ್ಬಿಟ್ಟಿರಿ. ಅದಕ್ಕೆ ಅದು ಚೂಡ ಸ್ವಲ್ಪ ಕಟ್ಟಿ ಕೊಟ್ಟಾಳ್ರಿ ನನಗೆ, ನೀ ಅಲ್ಲೇ ತಿನ್ನು ಅಂತ ಹೇಳಿ. ನಮ್ದು 3 ಮಂದಿ ದಿನ ನಾಷ್ಟ ಹಾಕಿದ್ರಿ. ಅದಕ್ಕೆ ನಾವು ಫಸ್ಟ್ ತಿಂದು ನಾಷ್ಟ ಮಾಡಕ್ಕೆ ಬಂದಿವಿ. ನಮ್ಮ ಪ್ರೀತಿದ ಸಿರಿದು ಫಸ್ಟ್ ಬಂದ್ರಿ, ನಮ್ಮಿನ್ನೂ ಬಂದಿಲ್ಲ. ಆಕೆ ತಿಂದಾದ್ರೂ ನಾಷ್ಟ ಕಟ್ಟಾಳ್ರಿ, ನಮಗೆ ಬಿಟ್ಟು ತಿನ್ನಕ್ಕೆ ಬರಲ್ಲ ಅಂತ. ಪ್ರೀತಿಯವ್ರದ ಮಸಾಲೆ ದೋಸೆ ಬಂತು. ಬ್ಯಾಟಿಂಗ್ ಶುರು ಮಾಡ್ತಾರೆ ಈಗ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ವ್ಲಾಗ್ ಮುಗಿಸುವ ಸಮಯ ಬಂದಿದೆ. ಆದರೆ ಅದಕ್ಕಿಂತ ಮುಂಚೆ ಇವತ್ತಿನ ಸುಭಾಷಿತ ಹೇಳ್ತೇನೆ. ಶ್ರೇಷ್ಠತೆ ಎಂದರೆ ಅತ್ಯುನ್ನತ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಲ್ಲ, ಶ್ರೇಷ್ಠತೆಯು ನಮ್ಮ ಅತ್ಯುನ್ನತ ಆಲೋಚನೆಗಳನ್ನು ಅವಲಂಬಿಸಿರುತ್ತದೆ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ಏನಾದರೂ ನಿಮ್ಮದಿದ್ದರೆ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.